ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಗನಿಗೆ ಸ್ಕೂಲ್ ಇರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡಬೇಕಲ್ಲ, ಹಾಗಾಗಿ ತಿಂಡಿಯಿಂದನೇ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಡೈಲಿ. ಹಾಗಾಗಿ ವ್ಲಾಗ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನದ್ದು. ಹೇಗಿರುತ್ತೆ ಇವತ್ತಿನ ಡೇ, ಹೇಗಾಯಿತು ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಮಗ ಅಂತೂ ನಿನ್ನೆನೇ ಆರ್ಡ್ರ್ ಮಾಡಿಬಿಟ್ಟಿದ್ದ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಬೇಕು ಮಮ್ಮಿ ಅಂತ ಅಂದ್ಬಿಟ್ಟು, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಅವನೇನಾದರೂ ಕೇಳಿದ್ರೆ ಸಾಕು ಅದನ್ನೇ ಮಾಡ್ಕೊಡೋದು ನನಗೂ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ನನಗೂ ತಲೆನೋವು ಏನಪ್ಪ ಮಾಡೋದು ದಿನ ಆದರೆ ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ಅವ್ನು ಏನಾದರೂ ಹೇಳ್ಬಿಟ್ಟಿದ್ದಾನೆ ಅಂದರೆ ನನಗೆ ಆರಾಮಿರುತ್ತೆ. ಬೆಳಗ್ಗೆ ಎದ್ದು ಆರಾಮ ಪ್ಲ್ಯಾನ್ ಇರುತ್ತೆ, ಮೊದಲೇ ಟೆನ್ಷನ್ ಇರೋಲ್ಲ. ಬೆಳಗ್ಗೆ ಎದ್ದು ರೆಡಿ ಮಾಡ್ಕೊಂಬಿಡ್ಬೋದು, ಏನು ಬೇಕಿಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಇವತ್ತು ಬೇಗನೆ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ. ಎಲ್ಲ ಕ್ಯಾರೆಟೆಲ್ಲ ತುರಿದಿಟ್ಕೊಂಡು ಎಲ್ಲ ಹೆಚ್ಚಿಟ್ಕೊಳೋಕ್ಕೆ ನಂಗೆ ಸ್ವಲ್ಪ ಟೈಮ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್ ಬೇಕು ಚಪಾತಿ ಎಲ್ಲ ಕಲಸಿರೋ ಅಷ್ಟರಲ್ಲಿ. ಇದೆಲ್ಲ ಆದಮೇಲೆ ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. 1 ಅವರ್ ಅಂತೂ ನನಗೆ ಬೇಕೇ ಬೇಕಾಗುತ್ತೆ ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ. ಅಷ್ಟೊತ್ತು ಬೇಕೇ ಬೇಕು, ಅದಕ್ಕಿಂತ ಬೇಗ ಅಂತೂ ಮಾಡೋಕ್ಕಾಗಲ್ಲ. ಅಂದರೆ ಕೆಲವೊಂದು ಐಟಮ್ ಮಾಡ್ಬೋದು, ಈ ಚಿತ್ರಾನ್ನ, ಈ ಪುಳಿಯೋಗರೆ ಎಲ್ಲ ಬೇಗನೆ ಆಗಿಬಿಡುತ್ತೆ. ಬಟ್ ಅದು ಬಿಟ್ಟರೆ ಬೇರೆ ಐಟಮ್ಸ್ ಎಲ್ಲ ಸ್ವಲ್ಪ ಟೈಮ್ ಹಿಡ್ದೇ ಇಡುತ್ತೆ. ಬಟ್ 1 ಅವರ್ ಅಂತೂ ಟೈಮ್ ತೊಗೊತೀನಿ ನಾನು ತಿಂಡಿ ಎಲ್ಲ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋ ಅಷ್ಟರಲ್ಲಿ. ಹಾಗಾಗಿ ಇವತ್ತು ಚಪಾತಿ ಕ್ಯಾರೆಟ್ ಪಲ್ಯ ಮಾಡಿದ್ದೆ ಕೇಳ್ದ ಅಂತ ಅಂದ್ಬಿಟ್ಟು. ಯೂಶ್ವಲಿ ಸ್ವಲ್ಪ ಕಮ್ಮಿನೇ ಮಾಡೋದು, ಮನೆಯಲ್ಲೇ ಇದ್ದಾಗ ಜಾಸ್ತಿ ಮಾಡ್ತೀನಿ. ಬಾಕ್ಸಸ್ಗೆಲ್ಲ ಚಪಾತಿ ಕಮ್ಮಿ ಮಾಡ್ತೀನಿ, ಅವನೇನಾದರೂ ಕೇಳಿದ್ರೆ ಮಾತ್ರನೇ ಮಾಡೋದು. ಹಾಗೆ ಕಿಡ್ಸ್ಗೆ ಅಂತ ಲಂಚ್ ಬಾಕ್ಸ್ ನಾವು ಪ್ಯಾಕ್ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಕ್ಯೂಟಾಗಿರಬೇಕಲ್ವ, ಅವ್ರಿಗೂ ಕೂಡ ಇಷ್ಟ ಆಗೋ ಥರ. ಹಾಗಾಗಿ ಚಿಕ್ಕದಾಗಿ ಮಾಡ್ಕೊಡ್ತೀನಿ. ರೆಗ್ಯುಲರಾಗಿ ದೋಸೆ ಮಾಡಿದ್ರು ಚಪಾತಿ ಮಾಡಿದ್ರು ಕೂಡ ಇದೇ ರೀತಿಗೆ ಒಂದು ಗ್ಲಾಸ್ ತೊಗೊಂಡು ರೌಂಡ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಫುಲ್ ರೌಂಡ್ಗೆ ಲಟ್ಸ್ಕೊಬಿಟ್ಟು ಅದರಲ್ಲೇ ಒಂದು 5 to 6 ಪೀಸಸ್ ಆಗುತ್ತೆ ರೌಂಡಾಗಿ ಕಟ್ ಮಾಡಿಕೊಂಡ್ರೆ. ಇವಾಗ ಅದನ್ನು ಕೂಡ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಕೊತಾಯಿನಿ. ಇಷ್ಟೆಲ್ಲ ಕೆಲಸ ಮಾಡಿ ಆ ನಂತರ ನಾನು ನನ್ನ ಮಗನ ಎಬ್ಬರಿಸೋದು. ಅಲ್ಲೋಗೂ ಕೂಡ ನಾನು ಎಬ್ಬರ್ಸೋಕ್ಕೆ ಹೋಗಲ್ಲ, ಯಾರು ಕೂಡ ಎದ್ದಿರಲ್ಲ, ನಾನು ಒಬ್ಬಳು ಮಾತ್ರ ಎದ್ದಿರ್ತೀನಿ. ನಾನೆದ್ದು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು, ಅಂದರೆ ತಿಂಡಿ ಎಲ್ಲ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಟ್ಟು ನೆಕ್ಸ್ಟ್ ನನ್ನ ಮಗನ್ನ ಎಬ್ಬರಿಸಿ ಅವ್ನಿಗೆ ರೆಡಿ ಮಾಡಿ ಫ್ರೆಶಪ್ ಮಾಡಿಸ್ಕೊಂಡು ಬಂದು ಕೂರಿಸ್ತೀನಿ. ಫಸ್ಟು ಒಂದು ಏನಿದೆ ಅದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಕೆಲವೊಂದು ಸಲ ಪಲಾವು ಕುಕ್ಕರಲ್ಲಿ 1 ಪಾಟ್ ರೈಸ್ ಥರ ಏನಾದರೂ ಮಾಡೋದಾದರೆ ಕುಕ್ಕರ್ ಕೂಗಿದ ತಕ್ಷಣ ಆಫ್ ಮಾಡಿಬಿಟ್ಟು ಎಬ್ಬರಿಸ್ಕೊಂಡು ಬಂದು ರೆಡಿ ಮಾಡಿ ನಂತರ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತೀನಿ. ಬಟ್ ಇವತ್ತೆಲ್ಲ ಆಗಿತ್ತಲ್ವ, ಹಾಗಾಗಿ ಫಸ್ಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಅದೆಲ್ಲ ಆದ ನಂತರ ಅವನು ಕೂಡ ಎಬ್ಬರಿಸ್ಕೊಂಡು ಕರ್ಕೊಂಡು ಬಂದೆ, ರೆಡಿ ಮಾಡಿಸ್ಕೊಂಡು. ಇವಾಗ ಅವನೇ ತಿಂತಿದ್ದಾನೆ. ಕೆಲವೊಂದು ಸಲ ತಿಂತಾನೆ, ನಾನೇ ತಿಂತೀನಿ ಕೊಡು ಅಂತಾನೆ. ಬಟ್ ಫುಲ್ ಕಂಪ್ಲೀಟ್ ಮಾಡಲ್ಲ, ಮಕ್ಕಳೇ ಆಗಲ್ಲ. ಬೆಳಗ್ಗೆ 7 ಗಂಟೆಗೆ ತಿನ್ನಬೇಕು ಅಂದರೆ ಪಾಪ ಯಾರು ಕಾಯ್ತಾನೆ ಆಗುತ್ತೆ. ಇನ್ನೇನು ಮಾಡೋದು, ಅವನಿಗೂ ಇವಾಗ ನಡುವೆ ರೂಢಿ ಆಗಿದೆ. ಆಲ್ಮೋಸ್ಟ್ 1 year ಆಯ್ತಲ್ವ, ರೂಢಿ ಆಗಿದೆ, ತಿಂತಾನೆ. ಹಾಗಾಗಿ ಕೊಟ್ಟಿದ್ದೆ, ಬಟ್ ಸ್ವಲ್ಪ ಬಿಟ್ಬಿಟ್ಟ ಸಾಕು ಅಂತ ಅಂದ್ಬಿಟ್ಟು ನಾನು ಮತ್ತೆ ತಿನ್ನಿಸ್ದೆ. ಇಲ್ಲ ಕಂಪ್ಲೀಟ್ ಮಾಡ್ಕೊಂಡೆ ಹೋಗು ಅಂತ. ಯಾಕೆಂದರೆ ಮಧ್ಯಾಹ್ನಕ್ಕೆ ಇನ್ನು ತಿನ್ನೋದು, ಸ್ನ್ಯಾಕ್ಸ್ ಟೈಮಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ಗೆ ಹಾಕ್ಕೊಟ್ಟಿರ್ತೀನಿ. ಅಷ್ಟು ಬಿಟ್ಟರೆ ಬೆಳಗ್ಗೆ ತಿಂದಿರೋದೇ ಅವ್ರಿಗೆ ಮಧ್ಯಾಹ್ನದವರೆಗೂ ಕೂಡ ಫುಲ್ ಇರೋದಲ್ವ. ಆದಷ್ಟು ನಾವು ಸ್ವಲ್ಪ ಫೋರ್ಸ್ ಮಾಡಿ ತಿನ್ನಿಸಿ ಕಳಿಸೋದು ಒಳ್ಳೆಯದು ಮಕ್ಕಳಿಗೆ. ಯಾಕೆಂದರೆ ಅವ್ರು ಚೆನ್ನಾಗಿ ಓದಬೇಕು, ನಾವು ಸ್ಕೂಲ್ ಕಳಿಸೋದೆ ಚೆನ್ನಾಗಿ ಓದಲಿ ಅಂತ ಅಂದ್ಬಿಟ್ಟು. ಅದರಲ್ಲಿ ನಾವು ಏನು ಊಟ ತಿಂಡಿನೂ ನೆಟ್ಟಿಗೆ ತಿನ್ನಿಸ್ತೀರ ಹಂಗೆ ಕಳಿಸ್ಬಿಟ್ರೆ ಪಾಪ ಅವ್ರಿಗೊಂಥರ ಸ್ಟ್ರೆಸ್ ಅನಿಸ್ಬಿಡುತ್ತೆ. ತಿಂಡಿ ಎಲ್ಲ ತಿಂದ್ಕೊಂಡು ಅವನು ಕೂಡ ಸ್ಕೂಲ್ಗೆ ಹೋದ. ಹಸ್ಬೆಂಡೇ ಬಿಟ್ಬಿಡ್ತಾರೆ ಬಸ್ಸಿಗೆ. ಅದಾದಮೇಲೆ ನೆಕ್ಸ್ಟ್ ನಾವು ಇಲ್ಲಿ ನಡುವೆ ರೂಢಿ ಮಾಡ್ಕೊಂಡಿದ್ದೀವಿ. ಪಾರ್ಕ್ ಹತ್ರ ಬಂದು ವಾಕಿಂಗ್ ಮಾಡ್ತೀನಿ ಡೈಲಿ 1 hour. ಹಸ್ಬೆಂಡ್ ಅಲ್ಲಿವರೆಗೂ ನನ್ನ ಮಗಳನ್ನ ನೋಡ್ಕೊತಾ ಇರ್ತಾರೆ. ನಾನಿಲ್ಲೊಂದು ಫುಲ್ ಒಂದು ರೌಂಡ್ ಹೊಡಿತೀನಿ. ಅಲ್ಲಿವರೆಗೂ ಪಾಪ ಹಸ್ಬೆಂಡು ಮಗಳನ್ನ ಕೇರ್ ಮಾಡ್ತಾ ಇರ್ತಾರೆ. ಇದೊಂದು ನಡುವೆ ರೂಢಿಯಾಗಿದೆ. ಹಾಯ್, ಎಲ್ಲಿ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ವಾಕಿಂಗ್ ಬಂದಿದ್ದೀನಿ. ನನ್ನ ಮಗಳನ್ನ ಸ್ಕೂಲಿಂದ ಕಳಿಸ್ಬಿಟ್ಟು ಇವಾಗ ನಾನು, ಹಸ್ಬೆಂಡು ಮತ್ತು ಮಗಳು 3 ಬಂದಿದ್ದೀವಿ. ಇಲ್ಲಿ ಒಂದು ಪಾರ್ಕ್ ಇದೆ, ಇಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಏನಪ್ಪ ಅಂದರೆ ಒಬ್ಬರು ಇರಲ್ಲ ನಾನು ಬರೋ ಟೈಮಿಂಗಲ್ಲಿ. ಕೆಲವೊಂದ್ಸಲ ಒಬ್ಬರು ಇರ್ತಾರೆ, ಬಟ್ ಇವಾಗ ಯಾರೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. 1 ರೌಂಡ್ ಬಂದರೆ ಸಾಕು, 1 ಕಿಲೋಮೀಟ್ರ್ ಬಂದಂಗೆ ಆಗುತ್ತೆ ವಾಕಿಂಗ್ ಮಾಡ್ತಾನೆ. ಇವಾಗ ಶೂಟ್ ಮಾಡಿಕೊಂಡೆ, ತುಂಬ ಚೆನ್ನಾಗಿದೆ. ಹಸ್ಬೆಂಡು ಮಗಳನ್ನ ನೋಡ್ಕೊತಾ ಇರ್ತಾರೆ, ಅಲ್ಲಿ ಕುತ್ಕೊಂಡಿರ್ತಾರೆ ಪಾಪ. ಅವರು ನನಗೋಸ್ಕರ 1 hour ಟೈಮ್ ಕೊಡ್ತಾರೆ. ನೀನು ವಾಕಿಂಗ್ ಮುಗಿಸ್ಕೊ, ಅಲ್ಲರಿಗೂ ಮಗಳು ನೋಡ್ಕೊತೀನಿ ಅಂತ ಅಂದ್ಬಿಟ್ಟು. ಹಾಗಾಗಿ ವಾಕಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ 1 hour ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೊಡ್ತೀವಿ. ತುಂಬ ಚೆನ್ನಾಗಿದೆ ಇಲ್ಲಿ ಪಾರ್ಕು. ತುಂಬ ದಿನ ಆಗಿತ್ತು ವಾಕಿಂಗ್ ಬಿಟ್ಬಿಟ್ಟಿದ್ದೆ ಹೊಸ ಮನೆಗೆ ಬಂದಾಗಿಂದ. ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ವ, ಹಾಗಾಗಿ. ಬಟ್ ಅಲ್ಲಿ ಅಷ್ಟು ಕಂಫರ್ಟಬಲ್ ಇಲ್ಲ ವಾಕಿಂಗ್ ಮಾಡೋಕ್ಕೆ ರೋಡ್ ಸೈಡು. ಹಾಗಾಗಿ ಪಾರ್ಕಿಗೆ ಬಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಎಳೆ ಬಿಸಿಲು, ತುಂಬ ಚೆನ್ನಾಗಿ ಬರುತ್ತೆ ಬಿಸಿಲು. ಹಾಗೆ ನೆರಳು ಕೂಡ ಇದೆ ಸ್ವಲ್ಪ. ಅಲ್ಲಿದ್ದಾರೆ ಇಬ್ಬರೂ, ತೋರಿಸ್ತೀನಿ ಪಾಪ. ಇಲ್ಲಿ ನಾನು ವಾಕ್ ಮಾಡೋರ್ಗು ಹಸ್ಬೆಂಡ್ ಮಗಳನ್ನ ನೋಡ್ಕೊತಾ ಇರ್ತಾರೆ. ಅಲ್ಲಿ ಆಡೋಕ್ಕೆಲ್ಲ ಚೆನ್ನಾಗಿದೆ, ಆಡ್ಕೊತಾಳೆ ಸ್ವಲ್ಪ ಹೊತ್ತು. ಅವಳನ್ನ ಎಬ್ಬರಿಸ್ಕೊಂಡು ಕರ್ಕೊಂಬಂದಿದ್ದಾಯಿತು. ಓಕೆ ಬನ್ನಿ, ಅಲ್ಲಿ ತೋರಿಸ್ತೀನಿ.
ಚೆನ್ನಾಗಿದೆ ನೋಡಿ ಇಲ್ಲಿ ಪಾರ್ಕ್ ಎಲ್ಲ ಎಷ್ಟು ಚೆನ್ನಾಗಿ. ನನಗೆ ಈ ಥರ ಸೈಲೆಂಟಾಗಿ ಯಾರೂ ಇಲ್ಲ ಅಂತಂದರೆ ಆರಾಮಾಗಿ ಮಾಡ್ತೀನಿ, ಫುಲ್ ಖುಷಿಯಿಂದ ಮಾಡ್ತೀನಿ, ಚೂರು ಬೋರ್ ಆಗಲ್ಲ. ಈ ಥರ ಪೀಸಾಗಿರ್ಬೇಕು ನನಗೆ. ನೋಡಿ ಒಬ್ಬರು ಕೂಡ ಇಲ್ಲ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಒಂದು ಡ್ರಿಂಕ್ ತೊಗೊತಾಯಿನಿ. ಡೈಲಿ ಏನಾದರೂ ಒಂದು ಜೀರಾ ವಾಟರು ಅಥವಾ ಫಿನಲ್ ವಾಟರ್ ಅದೆಲ್ಲ ತೊಗೊತಾ ಇರ್ತೀನಿ. ಇವತ್ತು ಧನ್ಯಾ ಪ್ಲಸ್ ಚಕ್ಕೆ ಹಾಕಿ ತೊಗೊಳೋಣ ಅಂತ ಅಂದ್ಬಿಟ್ಟು ಅದನ್ನು ಕುದಿಸ್ತೀನಿ. ಚೆನ್ನಾಗಿ ಕುದ್ದಾದ್ಮೇಲೆ ಇದು ಅರ್ಧ ಗ್ಲಾಸ್ ಆದಮೇಲೆ ಇದನ್ನು ತೊಗೊತೀನಿ. ಅದಾದ ನಂತರ ನಾನು ರಾತ್ರಿಯೇ ಮೆಂತ್ಯ ಮತ್ತು ಹಾಗೆ ದ್ರಾಕ್ಷಿ ಮತ್ತು ಬಾದಾಮಿ, ವಾಲ್ನಟ್ ಇಷ್ಟನ್ನು ಕೂಡ ನೆನೆಸಿಟ್ಟಿರ್ತೀನಿ ಒಂದೊಂದು ಗ್ಲಾಸಲ್ಲಿ. ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ನಾನು ಮೆಂತ್ಯ ನೀರು ಹಾಗೆ ದ್ರಾಕ್ಷಿ ನೀರು ಎರಡೂ ಕೂಡ ಒಂದೊಂದ್ಸಲಿ ತೊಗೊತೀನಿ. ಅದಾದಮೇಲೆ ನಾನು ಚಿಯಾ ಸೀಡ್ ವಾಟರ್ ಜೊತೆಗೆ ಇದು ವಾಲ್ನಟ್ಟು ಮತ್ತು ಬಾದಾಮಿ ಏನಿದೆಯಲ್ಲ ಅದು ನಾನು ಮಿಡ್ ಮೀಲ್ ಸ್ನ್ಯಾಕ್ ಥರ ಒಂದು 11:30 ಟೈಮಲ್ಲಿ ತೊಗೊತೀನಿ. ಇಷ್ಟು ನನ್ನ ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳ್ಬೋದು. ಇವಾಗ ಕುದಿಯೋಕ್ಕಿದ್ದೀನಿ ಧನ್ಯ ವಾಟರು, ಇನ್ನು ಅದಾದಮೇಲೆ ಲೇಟಾಗಿ ಕುಡಿತೀನಿ. ಮೊದಲು ನಾನು ಫಸ್ಟೇ ಒಂದು ಗ್ಲಾಸ್ ನೀರು ಕೊಡ್ಬಿಡ್ತೀನಿ. ಫಸ್ಟ್ ಎದ್ದಿದ ತಕ್ಷಣ ಫಸ್ಟು ಬ್ರಷ್ ಮಾಡೋದಕ್ಕಿಂತ ಮುಂಚೆನೇ ಒಂದು ಗ್ಲಾಸ್ ನೀರು ಕುಡಿದು ಅದ ನಂತರ ಫ್ರೆಶ್ ಅಪ್ ಆಗೋದು ನಾನು. ಅದಾದಮೇಲೆ ಇವಾಗ ಇಲ್ಲಿ ಬಂದು ಇವಾಗ ತಿಂಡಿ ಎಲ್ಲ ಮಾಡ್ತಾನೆ ಇಲ್ಲ ತಿಂಡಿಗೆ ಮುಂಚೆ ಅಥವಾ ತಿಂಡಿ ಆದಮೇಲೆ ಇವಾಗ ಆಲ್ಮೋಸ್ಟ್ ತಿಂಡಿ ಎಲ್ಲ ಮುಗಿಸಿದ್ದೀನಿ. ಫಸ್ಟ್ ಡ್ರಿಂಕ್ ಬಂದುಬಿಟ್ಟು ಮೆಂತ್ಯ ವಾಟರು. ಇದು ನಾನು ಮೆಂತ್ಯ ಸಮೇತ ತೊಗೊಳ್ತೀನಿ. ನೀರು ಕೊಟ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಅಗ್ದು ತಿಂತೀನಿ ನಾನು ಇವಾಗ. ಫಸ್ಟ್ ನೀರು ಕೊಟ್ಬಿಟ್ಟಿರ್ತೀನಿ, ಆಮೇಲೆ ಇದು ಒಂಚೂರು ಗ್ಲಾಸ್ ಓಡಿಸ್ಕೊಂಡು ಇಷ್ಟನ್ನು ಕೂಡ ಆಯಿತು ತಿಂದು ಮುಗಿಸ್ದೆ. ಇಷ್ಟೇ, ಇಲ್ಲಿ ಒಬ್ಬರು ಇರುತ್ತೆ, ಕಹಿ ಇದ್ದೇ ಇರುತ್ತೆ. ಸ್ವಲ್ಪ ಕಷ್ಟನೇ, ಬಟ್ ಹೆಲ್ತ್ ತುಂಬ ಒಳ್ಳೆಯದಾಗೋದ್ರಿಂದ ಮಿಸ್ ಮಾಡಿದೆ ಕುಡಿದೀನಿ. ಕೆಲವೊಂದ್ಸಲ ಜಾಸ್ತಿ ನೆನೆಸ್ಬಿಟ್ಟಿರ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿ ನೆನೆಸಿದ್ದೀನಿ, ಜಾಸ್ತಿ ತಿನ್ನೋಕ್ಕಾಗಲ್ಲ, ಹಾಗೆ ಸ್ವಲ್ಪ ತಿಂದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ದ್ರಾಕ್ಷಿ ನೀರು. ಇದಂತೂ ಇದರಿಂದಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ರೆಗ್ಯುಲರ್ ಫಾಲೋ ಮಾಡೋದ್ರಿಂದನೇ ನಮಗೆ ಗೊತ್ತಾಗುತ್ತೆ ಇದ್ರ ಬೆನಿಫಿಟ್ಸ್ ಏನು ಅಂತ ಅಂದ್ಬಿಟ್ಟು. ಜಸ್ಟ್ 5 ಅಷ್ಟೇ, 1 2 3 4 5 or 6 ಹಾಕೊತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ. ಈ ಡ್ರಿಂಕ್ ಚೆನ್ನಾಗಿ ರಾತ್ರಿನೇ ತೊಳೆದ್ಬಿಟ್ಟು ಮೆಂತ್ಯ ಮತ್ತು ಇದು ದ್ರಾಕ್ಷಿ ಎರಡೂ ಕೂಡ ಚೆನ್ನಾಗಿ ತೊಳೆದು ಕುಡಿಯೋ ನೀರನ್ನ ಹಾಕಿ ನೆನೆಸಿರೋದು. ಯಾಕಂದರೆ ಬೆಳಗ್ಗೆ ನಾವು ಹಾಗೆ ಕುಡಿತೀವಲ್ಲ, ಹಾಗಾಗಿ ಇವಾಗ ಇದು ಆರಾಮಾಗಿ ಕುಡಿಬೋದು. ಅದಕ್ಕೆ ಫಸ್ಟ್ ಮೆಂತ್ಯ ನೀರು ತೊಗೊಂಡ್ಬಿಡ್ತೀವಿ. ಇವಾಗ ಸ್ವೀಟಾಗಿರುತ್ತೆ ಇದು. ಆದಷ್ಟು ಖಾಲಿ ಹೋಟೆಲ್ ತೊಗೊಳೋಕ್ಕೆ ತುಂಬ ಒಳ್ಳೆಯದಿದು. ಇಲ್ಲ ಅಂತಂದ್ರೆ ಸ್ನ್ಯಾಕ್ ಮಿಡ್ ಮೇಲಿಂದ ತಿಂಡಿ ಎಲ್ಲ ಆದಮೇಲೆ ಒಂದು 11 ಯಾವಾಗ ತೊಗೋಬೋದು. ಇದಿಷ್ಟು 2 ಕಂಪ್ಲೀಟ್ ಮಾಡ್ತೀನಿ. ಇವಾಗ 2 ಗ್ಲಾಸ್ ಕೂಡ ಕಂಪ್ಲೀಟ್ ಆಯಿತು ಮಾರ್ನಿಂಗ್ ನಾನು ಸ್ಟಮಕಲ್ಲಿದೆ. ಅದನ್ನಾದ ನಂತರ ನಾನು ಇದನ್ನು ಇವಾಗ ತೊಗೊಳಲ್ಲ. ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಟರ್ನಾಗಿದೆ. ಬಟ್ ಇದು ವಾಟರ್ ಕುಡಿಯೋಲ್ಲ ನಾನು. ಬಾದಾಮಿನ ಪೀಲ್ ಮಾಡಿಬಿಟ್ಟು ಸಿಪ್ಪೆನ ಮತ್ತು ವಾಲ್ನಟ್ಟು 2 ವಾಲ್ನಟ್ಟು ಒಂದು 5 ರಿಂದ 6 ಬಾದಾಮಿ ತೊಗೊಂಡಿದ್ದೀನಿ. ಇದನ್ನು ನಾನು ಸ್ನ್ಯಾಕ್ಗೆ ಅಂದರೆ ತಿಂಡಿ ಮುಗಿಸಿದ್ಮೇಲೆ ಒಂದು 11:30 12 ಗಂಟೆ ನಾನು ತಿಂಡಿ ತಿನ್ನೋದೇ 10-10:30. ಅದಾದ ನಂತರ ಲಂಚ್ಗೆ ಒಂದು 1 ಅವರ್ ಮುಂಚೆ 1.5 ಅವರ್ ಮುಂಚೆ ಇದು ಮತ್ತು ಇದ್ರ ಜೊತೆಗೆ ಚಿಯಾ ಸೀಡ್ಸ್. ಇವಾಗ ಚಿಯಾ ಸೀಡ್ಸ್ನ ನೆನೆಸಿರ್ತೀನಿ. ಇವಾಗ ನೆನೆಸ್ತೀನಿ, ಯಾಕೆಂದರೆ ಅದೇನು ನೈಟೇ ನೆನೆಸ್ಕೊಂತಿಲ್ಲ. ಖಾಲಿ ಆಗಿ ಬಂದಿದೆ. ಇದೇ ಪ್ಯಾಕೆಟ್ ಇನ್ನೊಂದು ಫಿಲ್ ಮಾಡಬೇಕು. ಇವಾಗ ಇದನ್ನು ನೆನೆಸಿರ್ತೀನಿ ಚಿಯಾ ಸೀಡ್ಸ್. ಇನ್ನೊಂದರಲ್ಲಿ ಫುಲ್ ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪನೇ ಸಾಕು ಸಿದ್ದಿಕ್ಕಿಷ್ಟೇ. ನೋಡಿ ಈ ಥರ ಇಟ್ಬಿಟ್ಟು ನೆನೆಸಿರ್ತೀನಿ. ಕಾಣಿಸ್ತೀವಿ ಅನ್ಕೊತೀನಿ. ಈ ರೀತಿ ಇನ್ನು ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ. ಇದು ನೆನೆಸ್ಬಿಟ್ಟು ಇದನ್ನು ನಾನು ತಿಂಡಿ ಆದಮೇಲೆ 1.5 ಅವರ್ ಬಿಟ್ಟಾದಮೇಲೆ ಇದನ್ನು ತಗೊತೀನಿ.
ಧನ್ಯ ಮತ್ತು ಚಕ್ಕೆ ಹಾಕಿ ನೀರು ಕುದಿಸಿದ್ನಲ್ವ ಅದ್ರ ನೀರು ರೆಡಿ ಆಯಿತು. ಇಷ್ಟನ್ನ ಇವಾಗ ಬಿಸಿ ಬಿಸಿ ತೊಗೊತೀನಿ. ಅದಾದ ನಂತರ ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ಮಿಲೆಟ್ಸ್ ಗಂಜಿ ಮಾಡ್ಕೋಣ ಅಂತ ಮಾಡ್ಕೊತಾ ಇದ್ದೀನಿ. ಡೈಲಿ ಏನು ಇದನ್ನು ತೊಗೊಳಲ್ಲ ನಾನು, ತುಂಬ ರೇರ್, ವೀಕ್ಲಿ ಒನ್ಸ್ ಅಥವಾ 10 days ಒನ್ಸ್ ಅಷ್ಟೇ ತೊಗೊಳೋದು. ಡೈಲಿ ಗಂಜಿ ಕುಡ್ಕೊಂಡೆಲ್ಲ ನಾನು ವೆಯ್ಟ್ ಲಾಸ್ ಮಾಡಿದಾಗ ಡಯಟಾಗಿ ಮಾಡೋಕ್ಕೋಗಲ್ಲ. ನಾರ್ಮಲ್ ಏನು ತಿಂಡಿ ಮಾಡ್ತೀನೋ ಅದನ್ನೇ ತೊಗೊತೀನಿ. ಯಾಕೆಂದರೆ ಇದನ್ನೆಲ್ಲ ಫಾಲೋ ಮಾಡಿಬಿಟ್ಟಿದ್ದೀವಿ ಅಂದರೆ ಮತ್ತೆ ಇದನ್ನು ಬಿಟ್ಟು ಮತ್ತೆ ನಾವು ಊಟ ಮಾಡೋಕ್ಕೆ ಹೋದಾಗ ಮತ್ತೆ ನಾವು ದಪ್ಪ ಆಗೇ ಆಗ್ತೀವಿ. ಹಾಗಾಗಿ ಇದನ್ನೇನು ಡೈಲಿ ತೊಗೊಳಲ್ಲ, ಬಟ್ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ವೀಕ್ಲಿ ಒನ್ಸ್ ಅಷ್ಟೇ ತೊಗೊಳೋದು. ಹಾಗಾಗಿ ಇವತ್ತು ಗಂಜಿ ತೊಗೋಣ ಅಂತ ಅನ್ನಿಸ್ತು, ಗಂಜಿ ಮಾಡ್ಕೋಣ ಅಂತ ಮಾಡ್ಕೊತಾಯಿನಿ. ಇದಂದ್ಬಿಟ್ಟು ಮಿಲೆಟ್ಸ್ ಗಂಜಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಅದಾದಮೇಲೆ ಮತ್ತೆ ವೀಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ ನಾನು. ಮತ್ತು ಸಂಜೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಗ ಬಂದ ಸ್ಕೂಲಿಂದ, ಬಂದಿದ ತಕ್ಷಣ ಜ್ಯೂಸ್ ಬೇಕು ಅಂತಂದ ಅವನು. ಈ ನಡುವೆ ಜ್ಯೂಸ್ ಜಾಸ್ತಿ ಕೇಳ್ತಾನೆ, ಯಾಕೆಂದರೆ ಕರ್ಬೂಜ ಸೀಸನ್ ಅಲ್ವ ಇವಾಗ, ಅವನಿಗೆ ತುಂಬ ಇಷ್ಟ ಕರ್ಬೂಜ ಹಣ್ಣು ಅಂತಂದರೆ. ಹಾಗಾಗಿ ಜ್ಯೂಸ್ ಕೇಳ್ತಾನೆ ಇರ್ತಾನೆ. ಮಾಡ್ಕೊಡಮ್ಮ ಮಾಡ್ಕೋಣ ಅಂತ ಅಂದ್ಬಿಟ್ಟು ಒಂದು ಕಾಯಿ ಫುಲ್ಲು ಕೂಡ ಹಾಕಿ ನೀರು ಹಾಕ್ದಿರ ಮಾಡಿಕೊಟ್ಟಿದ್ದೀನಿ ಮಕ್ಕಳಿಗೆ. ಯೂಶ್ವಲಿ ನಮ್ಮ ಮಕ್ಕಳಿಗೆಲ್ಲ ಜ್ಯೂಸು, ಕೋಲ್ಡ್ ಡ್ರಿಂಕ್ಸ್ ಅದೆಲ್ಲ ಜಾಸ್ತಿ ಕೊಡಲ್ಲ. ಹಾಗಾಗಿ ಮನೆಯಲ್ಲೇ ನಾನು ಏನು ಬೇಕೋ ಅವ್ರಿಗೆ ಮಾಡಿಕೊಡ್ತೀನಿ. ಅದರಲ್ಲೂ ಗಟ್ಟಿಯಾಗಿ ಮಾಡಿಕೊಟ್ಟಿರ್ತೀನಿ, ನೀರೆಲ್ಲ ಹಾಕಲ್ಲ ಜಾಸ್ತಿ. ಇದಕ್ಕೊಂದು ಡ್ರಾಪ್ ಕೂಡ ನೀರು ಹಾಕಿಲ್ಲ, ಜಸ್ಟ್ ಹಣ್ಣನ್ನು ಹಾಕಿ ಗ್ರೈಂಡ್ ಮಾಡಿ, ಮತ್ತು ಇದನ್ನು ಸ್ಟ್ರೈನ್ ಕೂಡ ನಾನು ಮಾಡಿಲ್ಲ, ಹಾಗೆ ಹಾಕ್ಕೊಡ್ತೀನಿ ಅವ್ರಿಗೆ. ಆ ರೀತಿ ಕೊಟ್ಟರೆ ಒಳ್ಳೇದು, ವಿತ್ ಫೈಬರ್ ಅವ್ರಿಗೆ ಸಿಗಬೇಕು. ಎಲ್ಲ ಸ್ಟ್ರೈನ್ ಮಾಡಿ ಕೊಟ್ಟರೆ ಸುಮ್ಮನೆ ಸ್ವೀಟ್ನೆಸ್ ಅಷ್ಟೇ ಅವ್ರಿಗೆ, ಅದು ಅಷ್ಟು ಒಳ್ಳೇದಲ್ವಲ್ಲ. ಹಾಗಾಗಿ ಈ ರೀತಿ ಕೊಡ್ತೀನಿ. ಇಬ್ರಿಗೂ ಇಷ್ಟ ಆಗುತ್ತೆ, ಇಬ್ಬರು ಕೂಡ ಕುಡಿತಾರೆ. ಅವರು ಕೂಡ ಮಾಡಿಕೊಟ್ಟೆ, ಇಬ್ಬರು ಜ್ಯೂಸ್ ಎಲ್ಲ ಕುಡಿದ್ರು. ಅದಾದ ನಂತರ ನನಗೂ ಕೂಡ ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ ಮಾಡಿಕೊಂಡೆ, ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಕುಡಿತಾ ಕೂತಿದ್ದೆ. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡೋದಲ್ಲ ಯಾವ ರೀತಿ ಇತ್ತು ಇವತ್ತಿನ ಡೇ ವ್ಲಾಗ್ ಅಂತ. ನೆಕ್ಸ್ಟ್ ಸಿಗೋಣ, ಅಲ್ಲಿಗೂ ಕಾಯ್ತಾರೆ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.